ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೋಸ ಮಾಡತಕ್ಕಂತ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲೇಬೇಕು. ಕರ್ನಾಟಕ ಕಾಂಗ್ರೆಸ್ ಕಂಪನಿಗಳು ರೈತರಿಗೆ ಮೋಸ ಮಾಡತಕ್ಕಂತ ಬೀಜ ಗೊಬ್ಬರಗಳನ್ನು ನೀಡಿ ಮೋಸ ಮಾಡತಕ್ಕಂತ ಈಗ ಈ ಒಂದು FIDಗೆ ಸಂಬಂಧಪಟ್ಟಂಗೆ ಯೂರಿಯಾ ಗೊಬ್ಬರ ಪಡೆಯಲು FID ಕಡ್ಡಾಯ ಸಲ್ಲಿಸಲು ಮತ್ತು ಬೆಳೆಗಳ ಬೆಳೆಗೆ ಬೇಕಾದಷ್ಟು ನೀಡಲು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಈಗಾಗಲೇ ನಾನು ವೈಜ್ಞಾನಿಕವಾಗಿ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಂದು ಗಿಡಕ್ಕೆ ಒಂದು ಬೆಳೆಗೆ ಯಾವ ರೀತಿ ಗೊಬ್ಬರ ಹಾಕಬೇಕಾಗುತ್ತೆ. ಈಗ ಯೂರಿಯಾ ಜೊತೆಗೆ ಬೇರೆ ಗೊಬ್ಬರಗಳಾದ ರಂಜಕ ಇರ್ಬೋದು, ಪೊಟ್ಯಾಶು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇವೆಲ್ಲ ಒಟ್ಟು 16 ಪೋಷಕಾಂಶಗಳು ಬೇಕಾಗುತ್ತೆ ಒಂದು ಬೆಳೆ ಬೆಳೆಯೋದಕ್ಕೆ. ಹಾಗಾಗಿ ಯೂರಿಯಾ ಜೊತೆಗೆ ಬೇರೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳು ಇದೆ, ಅದನ್ನು ಉಪಯೋಗಿಸೋದ್ರ ಜೊತೆಗೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಇವರು ಮನವಿ ಏನಿದೆ ಅಂದರೆ FIDನ ಕಡ್ಡಾಯ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತೇವೆ. ಇವತ್ತೇನಂದ್ರೆ ರೈತರು ಇವತ್ತು ಇಡೀ ಪ್ರಪಂಚಕ್ಕೆ ಅನ್ನ ನೀಡ್ತಕ್ಕಂಥ ಒಬ್ಬ ರೈತ ಅಂತಕ್ಕಂಥದ್ದನ್ನ ಇವತ್ತು ಭಾರತದ ಮತ್ತು ಇಡೀ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಅನ್ನ ಆಗ್ತಕ್ಕಂಥದ್ದು ರೈತ ಎಂಬುದು ಗೊತ್ತಿದೆ. ಆದರೆ ಇವತ್ತು ರೈತರು ಇವತ್ತು ಒಟ್ಟಿಗೆ ಅನ್ನ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥ ಸರ್ಕಾರದ ನೀತಿಗಳು ಇವತ್ತು ನಮ್ಮನ್ನ ಕಾಡ್ತಾ ಇದ್ದಾವೆ. ಅದರಲ್ಲಿ ಇವತ್ತಿನ ಭೂಮಿಗಳನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರ ಫ್ಯಾಕ್ಟ್ರಿಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳೇ ಇವತ್ತು ರೈತರ ಭೂಮಿಗಳನ್ನು ಅರ್ಧಬರ್ಧ ಬೆಲೆಗೆ ಕೊಂಡ್ಕೊಂಡು ಇವತ್ತು ಅವರು ಭೂಮಿಗಳಲ್ಲಿ ಬೆಳೆ ಬೆಳ್ಳಾರ್ದಂಗೆ ರೈತರನ್ನ ಭೂಮಿಲಿಂದ ಹೊರಗಾಗ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ಇವತ್ತು ಆಡಳಿತ ನಡೆಸ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳು ಅಂದ್ರೆ ರೈತರ ಪರವಾದಂಥ ನೀತಿಗಳನ್ನ ತೆಗೆದುಕೊಳ್ಳಾರ್ದನೆ ರೈತರನ್ನ ಹೊರಗಾಗ್ತಕ್ಕಂಥ ನೀತಿಗಳು ತರೋದ್ರ ಉದ್ದೇಶ ಇಷ್ಟೇ. ಕಾರ್ಪೊರೇಟ್ ಕಂಪನಿಗಳಿರ್ಬೋದು ಮತ್ತು ಇವತ್ತು ಬೀಜ ಗೊಬ್ಬರ ಮತ್ತು ಕಳಪೆ ಬೀಜಗಳನ್ನ ಕೊಡ್ತಕ್ಕಂಥ ಕಂಪ್ನಿಗಳ ಪರವಾಗಿ ಇವರು ಲೈಸೆನ್ಸ್ ಕೊಡ್ತಕ್ಕಂಥದ್ದು ಇರ್ಬೋದು. ಅವರಿಂದ ಇವತ್ತು ವರ್ಷಕ್ಕೆ ಇಷ್ಟ ಅಂತಂದೇಳಿ ಆ ಒಂದು ಕಮಿಷನ್ ಏಜೆಂಟ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗಾಗಿ ನಾವಿಲ್ಲಿ ಕೇಳ್ತಾ ಇದೀವಿ, ಮಾನ್ಯ JD ಅವರು ಬಂದ ಕೂಡಲೇ ಪ್ರಾಂತ ರೈತ ಸಂಘದ ಮನವಿಯನ್ನು ಕೊಡ್ತಾ ಇದೀವಿ. ಯಾರೋ ಬಯೋಟೆಕ್ ಕಂಪ್ನಿ ಇರ್ಬೋದು, ಯಾವ ಕಂಪ್ನಿಗಳು ರೈತರ ಹೆಸರು ಮೇಲೆ ಬೀಜಗಳನ್ನ ತಯಾರು ಮಾಡ್ತೀವಿ, ಕಳಪೆ ಬೀಜಗಳನ್ನ ತಂದು ಕೊಟ್ಟು ರೈತರಿಗೆ ಮೋಸ ಮಾಡ್ತಕ್ಕಂಥ ಕಂಪ್ನಿಗಳ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕ್ಬೇಕು. JD ಅವರು ಅವ್ರನ್ನ ಕರ್ಸ್ಬೇಕು, ಸಭೆಗಳು ನಡೆಸ್ಬೇಕು, ರೈತ ಸಂಘಟನೆ ಜೊತೆ ಜಂಟಿ ಸಭೆಗಳನ್ನ ಆಗ್ಬೇಕು. ಅವಾಗಲೇ ಮಾತ್ರ ರೈತರ ಸಮಸ್ಯೆಗಳ ಪರಿಹರಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ JD ಅವ್ರಿಗೆ ಹೇಳ್ತಾ ಇದೀವಿ, ಈಗೇನೋ ರೈತರು ಸಾಮಾನ್ಯವಾಗಿ ಎಷ್ಟು ಸಸಿಗಳನ್ನು ತಂದಿದ್ರೆ ಅದರ ಸಾಗುವಳಿ ಖರ್ಚು ವೆಚ್ಚವನ್ನ ಕೂಡ ಕೊಡಬೇಕಾಗುತ್ತೆ. ಮತ್ತೆ ಸಸಿಗಳು ಎಷ್ಟೆಲ್ಲ ಇವತ್ತು ತಂದಿರೋ ಅದರ ಹಣವನ್ನ ಪೂರ್ಣ ಪ್ರಮಾಣ ಕೊಡಬೇಕು. ಆಮೇಲೆ ಇವ್ರು ಕೊಟ್ಟಿರ್ತಕ್ಕಂಥ ಕೃಷಿ ಲ್ಯಾಬಲ್ಲಿ ವರದಿಯನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಉನ್ನತ ಯೂನಿವರ್ಸಿಟಿ ಕೃಷಿ ಲ್ಯಾಬಲ್ಲಿ ಚರ್ಚೆ ಆಗಬೇಕು ಮತ್ತು ಅಲ್ಲಿ ಒಂದು ವರದಿಯನ್ನು ಬೇಕು ನಮಗೆ. ಇವತ್ತು ನಮ್ಮ ರೈತರು ಭಾಳ ಖಿನ್ನತೆಯಲ್ಲಿ ಒಳಗಾಗಿದ್ದಾರೆ. ಈ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಹಲವಾರು ಬಿಟೆಕ್ ಕಂಪ್ನಿಲಿಂದ ನಾವು ಬಾಳೆ ಸಸಿಗಳನ್ನು ತಂದಿರ್ತೇವೆ. ಆ ಬಾಳೆ ಸಸಿಗಳನ್ನು 22 ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತೇವೆ. ಅದೇ ರೀತಿಯಾಗಿ ನಮ್ಮ ತೋಟಗಾರಿಕೆ ಇಲಾಖೆ ADSR ಕೂಡ ಅಲ್ಲಿ ವಿಸಿಟ್ ಕೊಟ್ಟಿರ್ತಾರೆ. ಅಲ್ಲಿ ಸುಮ್ಮನೆ ಆ ಸಸಿಗಳನ್ನು ಹಲವಾರು ರೋಗಗಳನ್ನು ಹೊಂದಿರ್ತವೆ. ಆ ಸಸಿ ರೋಗ ಮುಕ್ತವಾಗಿರ್ತವೆ ಅಂತ ಹೇಳಿ ನಾವು ರೈತರ ಹಲವಾರು ಆಸೆಗಳನ್ನು ಇಟ್ಕೊಂಡು ಇವತ್ತು ಸಾಲ ಗೀಲ ಮಾಡಿ ಇವತ್ತು ಸಸಿಗಳನ್ನು ತಗೊಂಬಂದಿರ್ತವೆ. ಮೇಲ್ಮಟ್ಟದಲ್ಲಿ ರಾಯಚೂರು ಯೂನಿವರ್ಸಿಟಿಯಲ್ಲಿ ನಮಗೆ ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ವಂಚಿತ ಆಗಿರ್ತಕ್ಕಂಥ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಇಲ್ಲಿರ್ತಕ್ಕಂಥ JD ಅವ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ JD ಅವ್ರಿಗೆ ಹೇಳ್ತಾ ಇದೀವಿ, ಆ ಸರ್ಕಾರದವರು AC ಕುಂತ್ಕೊಂಡು ಹಲವಾರು ಜಾರಿಗಳನ್ನು ಮಾಡಿಬಿಡ್ತಾರೆ AC ರೂಮ್ನಲ್ಲಿ ಕುಂತ್ಕೊಂಡು. ಆದರೆ ಇಲ್ಲಿ ಗುಡ್ಡ ಪರಂಪೋಕ್ನಲ್ಲಿ ಮತ್ತು ಇನ್ನು ಪಾನಿ ಆಗಿರತಕ್ಕಂಥ ಲ್ಯಾಂಡ್ಗಳಲ್ಲಿ ನಮ್ಮ ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಆ ಉಳುಮೆ ಮಾಡ್ತಕ್ಕಂಥ ರೈತಗೆ ಇವತ್ತು ಒಂದು ಚೀಲ ಹೀರೆ ಕೂಡ ಸಿಗ್ತಾ ಇಲ್ಲ. ಅಂದರೆ ಇವತ್ತು ಯಾವ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ನಡೀತಿದೆ ಅಂತೇಳಿ ಇವತ್ತು ನಾವು ಭಾಳ ಸ್ಪಷ್ಟವಾಗಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಅರ್ಥ ಮಾಡ್ಕೋಬೇಕು. ಮುಂದೆ ಇದೇ ರೀತಿಯಾಗಿ ಇವತ್ತು 12 ತಿಂಗಳಿಗೆ 12 ಚೀಲವನ್ನು ಕೊಡ್ತಕ್ಕಂಥ ಈ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆಯಲ್ಲ, ಆ ತಕ್ಷಣಕ್ಕೆ ಅದನ್ನು ವಾಪಸ್ ಮಾಡಿ ಅದು 12 ತಿಂಗಳಿಗೆ 1 ಚೀಲ ಕೊಡೋದನ್ನ ಬಂದ್ ಮಾಡಿ 4 ತಿಂಗಳಿಗೆ ವರ್ಷಕ್ಕೆ ಏನು ಕೊಡ್ಬೇಕು, 4 ತಿಂಗಳು ಕೊಡ್ಬೇಕಂತ ಹೇಳಿ
ಈ ಮೂಲಕ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಿದೆ. ಇಲ್ಲಿ ನಾವು ಸೇರಿರ್ತಕ್ಕಂಥ ರೈತರು ಏನಪ್ಪ ಅಂದ್ರೆ ನಾವು ಬೆಂಗಳೂರು ನೆಲಮಂಗಲದಲ್ಲಿರುವಂಥ ಬಯೋಟಿಕ್ ಕಂಪ್ನಿಯಿಂದ 22 ರೂಪಾಯಿ ಒಂದು ಸಸ್ಯ ತರಿಸಿ 1 ಎಕರೆಗೆ 70ರಿಂದ 80 ಸಾವಿರ ರೂಪಾಯಿ ಇಲ್ಲಿ ಖರ್ಚು ಮಾಡಿವೆ. ಅವರು ನಾವು ಇಲ್ಲಿ ಕೊಪ್ಪಳ ಡಿಸ್ಟಿಕ್ಲಿಂದ ಕೃಷಿ ಇದು ತಜ್ಞರ್ಲಿಂದ ಯೂನಿವರ್ಸಿಟಿಲಿಂದ ಕರೆಸಿದ್ರೆ ಚೆಕ್ ಮಾಡಿಸಿದ್ರೆ ಅವರು ಇಲ್ಲಿ ನಮ್ಮ ಹೊಲದಲ್ಲಿ ಬಂದು ಸ್ಪಾಟಿಗೆ ಬಂದು ಪಣಮ ಇದು ಅಂತಂದು ಹೋದಂಥ ಹೇಳೋದಂಥ ತಜ್ಞರು ಅಲ್ಲಿಗೆ ಹೋಗಿ ಸಸ್ಯ ತಂದು ಚೆಕ್ ಮಾಡಿ ಲ್ಯಾಬ್ನಾಗ ಚೆಕ್ ಮಾಡಿ ಅವ್ರು ಏನಂತ ಹೇಳ್ಯಾರ, ಇದು ಪಣಮಲ್ಲ 2 ದಿನ ತನಕ ಪಣಮ್ ಅಂತ ಹೇಳಿ ಅಲ್ಲಿಗೆ ಹೋಗಿ ಚೆಕ್ ಮಾಡಿ ಇದು ಪಣಮಲ್ಲ ದುಂಡಾನೆ ರೋಗ ಅಂತ ಅವರು ವರದಿ ಕೊಟ್ಟಾರ ಅವರು. ಹೌದಾ? ಈಗ ಪಣ್ಣಮ್ ಅಂತ ಬಂದಿತ್ತು. ಪಣ್ಣಮ್ ಅಂತ ಹೇಳಿ ಇಲ್ಲೇ ನಿಮ್ಮ ಎದುರಿಗೆ ಚೆಕ್ ಮಾಡ್ತು ಅಂತ ಹೇಳಿ ಹೋದಂತಾರ. ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನಾವು ಪಣ್ಣಮ್ ಅಲ್ಲ ಅಂತ ಹೇಳ್ತವ್ರು. ಅದಕ್ಕೆ ಕೂಡಲೇ ಪರಿಹಾರ ಕೊಡಬೇಕು, ನಷ್ಟ ಹೊಂದಿಸ್ಕೊಡ್ಬೇಕು. ಏನಪ್ಪ ಈಗ ಅಲ್ಲೆಲ್ಲಿದ್ದ ಒಂದು ಈ ವರ್ಷ ಉಳ್ಳಾಗಡ್ಡೆ ನಮ್ಮ ಕೃಷಿ ತೋಟಗಾರಿ ಇಲಾಖೆ ಕಡೆಗಿದ್ದ ಉಳ್ಳಾಗಡ್ಡೆ ಈ ವರ್ಷ ಎಲ್ಲ ರೈತರು ಎಲ್ಲರೂ ಉಳ್ಳಾಗಡ್ಡೆ ಹಾಕಿದಂಥ ರೈತರು ಎಲ್ಲರೂ ಕಂಗೆಟ್ಟು ಎಲ್ಲ ಇದಾಗಿವ್ಯಾರ. ಅದಕ್ಕೆ ನಷ್ಟ ಅವರಿಗೂ ಕೂಡ ಉಳ್ಳಾಗಡ್ಡೆ ಯಾರು ಮಾಡಿರ್ತಾರೆ ಪರಿಶೀಲನೆ ಮಾಡಿ ಅವರೆಲ್ಲ ಹೊಲಗಳಾಗ ಬಂದು ಪರಿಶೀಲನೆ ಮಾಡಿ ಅವರಿಗೆ ಪರಿಹಾರ ಒದಗಿಸ್ಕೊಡ್ಬೇಕಂತಂದೇಳಿ ನಾನು 2 ಮಾತು ಹೇಳಿ ಅವರು ಎಲ್ಲ ಮುಗಿಸ್ಕೊಡೋದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.